ಬಿಜೆಪಿ ಬೂಟಾಟಿಕೆ ಬಟಾಬೈಲು. ಬಾಯಲ್ಲಿ ಭಜನೆ, ಮನದಲ್ಲಿ ಆತ್ಮವಂಚನೆ. ಕಾಂಗ್ರೆಸ್ ಕೊಟ್ಟ ಆ ಸಾಕ್ಷಿ ಏನು? ಬಿಜೆಪಿ ಬೂಟಾಟಿಕೆ ಬಟಾಬೈಲಾಯ್ತಾ? ಬಿಜೆಪಿ ವಿರುದ್ಧ ಬಾಯಲ್ಲಿ ಭಜನೆ, ಮನದಲ್ಲಿ ಆತ್ಮವಂಚನೆಯ ಬಿಜೆಪಿಯ ಅಸಲಿ ಬಣ್ಣ ಬಿಚ್ಚಿಡಲು ರಾಜ್ಯ ಕಾಂಗ್ರೆಸ್ ಕೊಟ್ಟ ಸಾಕ್ಷಿ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿ. ಜನವರಿ 4ರಂದು ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ಮೆಟ್ಟಿಲಲ್ಲಿ ಕೂತು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಅವರ ಕೈಯಲ್ಲಿ ಸಾಕ್ಷಾತ್ ಶ್ರೀರಾಮನ ಫೋಟೋ ಇರೋ ಒಂದು ಪೋಸ್ಟರ್ ಇತ್ತು. ಅದರಲ್ಲಿ ಅಯೋಧ್ಯೆ ರಾಮ ಮಂದಿರದ ಕರಸೇವಕ ನನ್ನನ್ನು ಬಂಧಿಸಿ ಅಂತ ಬರೆಯಲಾಗಿತ್ತು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ತಾವು ಅಪ್ಪಟ ದೈವ ಭಕ್ತರು ಅಂತ ಹೇಳಿಕೊಳ್ಳೋ ಸಿಟಿ ರವಿ ಅವರು ಸಾಕ್ಷಾತ್ ಶ್ರೀರಾಮನ ಪೋಸ್ಟರ್ ಹಿಡಿದುಕೊಂಡು ಕೂತಿರುವಾಗ ಅವರ ಕಾಲುಗಳಲ್ಲಿ ಬೂಟುಗಳಿದ್ವು. ಇದೇ ವಿಚಾರವನ್ನ ಹೈಲೈಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಈ ಬಗ್ಗೆ ಟ್ವೀಟ್ ಮಾಡಿ ಕಿಡಿಕಾರಿದೆ. ಬಿಜೆಪಿಯವರ ಧಾರ್ಮಿಕತೆ ಬೂಟಾಟಿಕೆ ಎಂದು ಸಿಟಿ ರವಿ ಅವರ ಕಾಲಲ್ಲಿರುವ ಬೂಟು ಸಾಕ್ಷಿ ಹೇಳುತ್ತಿದೆ. ಬಾಯಲ್ಲಿ ಭಜನೆ, ಮನದಲ್ಲಿ ಆತ್ಮವಂಚನೆ, ಕಾಲಲ್ಲಿ ಬೂಟು, ಜೋಬಲ್ಲಿ ಅಕ್ರಮದ ನೋಟು. ಇದು ಬಿಜೆಪಿಗರ ವರಸೆ. ರಾಮ ಬಿಜೆಪಿಗೆ ರಾಜಕೀಯ ಸರಕೆ ಹೊರತು ಭಕ್ತಿಯಲ್ಲ. ರಾಮನ ಬಗ್ಗೆ ನಿಜಕ್ಕೂ ಗೌರವ ಭಕ್ತಿ ಇದ್ದಿದ್ರೆ ಕಾಲಲ್ಲಿ ಬೂಟು ಧರಿಸಿಕೊಂಡು ಭಜನೆ ಮಾಡುತ್ತಿರಲಿಲ್ಲ. ಎಷ್ಟೇ ಆದ್ರೂ ಶೂ ಧರಿಸಿ ದೇವಸ್ಥಾನಕ್ಕೆ ನುಗ್ಗಿದವರಲ್ಲವೇ ಸಿಟಿ ರವಿ ಅವರು ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ. ನಿಮ್ಗೆ ಗೊತ್ತಿರಲಿ, ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋದಾಗ ಅವರು ಮಾಂಸಾಹಾರ ಊಟ ಸೇವಿಸಿದ್ರು ಅಂತೇಳಿ ಪ್ರತಿ ಸೂಕ್ಷ್ಮ ವಿಚಾರವನ್ನ ಹೈಲೈಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಸುದ್ದಿ ಮಾಡೋ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸಂಜೆ ಆ ಕುರಿತ ಡಿಬೇಟ್ ಅನ್ನು ಮಾಡಿಸ್ತವೆ. ಆದ್ರೆ ಸಿಟಿ ರವಿ ಅವರು ಬೂಟುಗಳನ್ನು ಧರಿಸಿ ದೇವರ ಪೋಸ್ಟರ್ ಅನ್ನ ಹಿಡಿದಿರೋದು ಎಷ್ಟು ಸರಿ? ದೇವರಿಗೆ ಕೊಡೋ ಗೌರವ ಇದೇನಾ ಅಂತೇಳಿ ಇದೀಗ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಹಿಂದೆ ಇದೇ ಸಿಟಿ ರವಿ ಕೂಡ ಮಾಂಸಾಹಾರ ಸೇವಿಸಿ ದೇಗುಲಕ್ಕೆ ಹೋಗಿದ್ದದ್ದು ಇದೆ. ಆದ್ರೆ ಆ ಪ್ರಕರಣವನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಹೆಚ್ಚು ಹೈಲೈಟ್ ಮಾಡಲೇ ಇಲ್ಲ. ಆದ್ರೆ ಇತ್ತೀಚೆಗೆ ವಿಜಯಪುರದ ದ್ಯಾಬೇರಿ ಗ್ರಾಮದ ವಾಗ್ದೇವಿ ದೇವಿಯ ದರ್ಶನವನ್ನ ಪಡೆದ ಸಿಎಂ ಸಿದ್ದರಾಮಯ್ಯ ದೇಗುಲದ ಗರ್ಭಗುಡಿಯೊಳಗೆ ಪ್ರವೇಶಿಸೋಕೆ ನಿರಾಕರಿಸಿದ್ರು. ಈ ವಿಚಾರದ ಬಗ್ಗೆ ಬಿಜೆಪಿ ನಾಯಕರು ಟೀಕಾ ಪ್ರಹಾರವನ್ನೇ ನಡೆಸಿದ್ರು. ಜೊತೆಗೆ ಮಾಧ್ಯಮಗಳಲ್ಲೂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅನ್ನೋ ರೀತಿ ಬಿಂಬಿಸಲಾಗಿತ್ತು. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾವು ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಕರೆದಾಗ ಸಿದ್ದರಾಮಯ್ಯ ಗರ್ಭದ ಗುಡಿ ಹೋಗಲ್ಲ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಶೂಸ್ ಹಾಕ್ತಿದ್ದೆ, ನಾನು ಸ್ನಾನ ಬೆಳಗ್ಗೆ ಮಾಡಿದ್ದು, ಕೈ ತೊಳೆದಿಲ್ಲ, ಕಾಲು ತೊಳೆದಿಲ್ಲ. ಅದರಿಂದ ಅಂತ ಹೇಳಿದ್ದಕ್ಕೇನೆ ಗರ್ಭದ ಗುಡಿಗೆ ಹೋಗಕ್ಕೆ ಹಿಂಜರಿದ್ರು. ಗರ್ಭದ ಗುಡಿಗೆ ಹೋಗಕ್ಕೆ ಸಿದ್ದರಾಮಯ್ಯನವರು ದೇವರ ಗರ್ಭದ ಗುಡಿ, ಹಿಂದೂ ಗರ್ಭದ ಗುಡಿಗೆ ಹೋಗಿ ಹಿಂಜರಿದು ಬಿಟ್ರು ಅಂತ ಒಂದು ಸುದ್ದಿ. ಇದೆಂತ ದುರಂತ. ಹೊಳಕು ಮನಸ್ಸು ಇಟ್ಕೊಂಡು ಗರ್ಭದ ಗುಡಿಗೆ ಹೋಗುವಂಥ ಕೆಲಸ ವ್ಯವಸ್ಥೆಯನ್ನು ಸಿದ್ದರಾಮಯ್ಯವರು ಮಾಡಿಲ್ಲ. ಅದು ತಪ್ಪೇನಿದೆ? ದೇವರನ್ನ ಎದೆನಲ್ಲಿ ಪೂಜೆ ಮಾಡ್ತೀವಿ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ. ಇಲ್ಲದೇ ಇರೋ ಕೆಲಸಗಳೆಲ್ಲ ಮಾಡ್ಬಿಟ್ಟು ಗರ್ಭದ ಒಳಗಡೆ ಹೋಗಿ ಅದನ್ನು ಮೈಲಿಗೆ ಮಾಡುವಂಥ ಕೆಲಸ ನಿಮ್ಮದು, ನಮ್ಮದಲ್ಲ. ಸಿಎಂ ಸಿದ್ದರಾಮಯ್ಯ ದೇವಸ್ಥಾನದ ಗರ್ಭಗುಡಿಯೊಳಗೆ ಹೋಗೋಕೆ ನಿರಾಕರಿಸಿದ್ದಕ್ಕೆ ಅದಕ್ಕೆ ಸಾಲಿಡ್ ಕಾರಣಗಳಿರಬಹುದು. ಆದ್ರೆ ದೇವರ ಫೋಟೋವನ್ನ ಹಿಡಿದುಕೊಳ್ಳಬೇಕಾದ್ರೆ ಬೂಟುಗಳನ್ನು ತೆಗೆದಿರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಬಿಜೆಪಿ ಮುಖಂಡ ಸಿಟಿ ರವಿ ಅವರಿಗೆ ಇರ್ಲಿಲ್ಲವೇ ಅಂತೇಳಿ ಇದೀಗ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಹಿಂದುತ್ವ, ದೇವರ ಹೆಸರಲ್ಲಿ ಬಿಜೆಪಿಯ ಬೂಟಾಟಿಕೆ ಇದೆ ಅಲ್ವಾ ಅಂತೇಳಿ ಜನ ಕೂಡ ಪ್ರಶ್ನೆ ಮಾಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಮತ್ತು ಬಿಜೆಪಿಗರ ಬೂಟಾಟಿಕೆ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.